ಹಾಯ್ ಫ್ರೆಂಡ್, ನಮಸ್ಕಾರ ಎಲ್ರಿಗೂ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತಿನ ಡೇ ಶುರು ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ಪೂಜೆ ಆಗಿದೆ, ನೋಡ್ತಾ ಇರ್ಬೋದು. ಇವತ್ತು ಬಂದು ಶನಿವಾರದ ಲಾಗು. ಇವಾಗ ಅಲ್ಲಿ ಆಚೆ ಪೂಜೆ ಕೂಡ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಅವ್ರು ಸ್ವಲ್ಪ ಹೊರಗಡೆ ಹೋಗಿದ್ದಾರೆ, ಬರೋವ್ರಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ನಮ್ಮ ಲಿಯೋ ಮಲಗಿದ್ದಾರೆ. ಮೌನಣ್ಣು ಮುಡಿಸ್ ಇಲ್ಲ ಸ್ವಲ್ಪ ಇದೆ, ತೋರಿಸ್ತೀನಿ ಬನ್ನಿರಿ. ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅನ್ನೋದು. ಇದ್ದಿದೆ ಕೆಲಸ ಎಲ್ಲ ಆಯಿತು. ಮನೆ ಕ್ಲೀನ್ ಮಾಡಿದ್ದಾಯಿತು, ಒರೆಸಿ ಗುಡಿಸಿ ಎಲ್ಲ ಆಯಿತು. ಇವಾಗ ಪೂಜೆ ಮಾಡೋಕ್ಕೆ ಹೋಗಬೇಕು. ಯಾವ ರೀತಿ ಜೋಡಿಸಿದ್ದಾರೆ ಅಂತ. ಹೋಗಿ ನಾಷ್ಟ ಮಾಡೋಗ್ರಿ ಫಸ್ಟು, ಬಿಸಿ ಬಿಸಿ. ಬಾಬಾ ನಿಮ್ಮ ಕಡೆ ನಿಮ್ದಾಯ್ತಾ? ಶುಂಠಿ ಸಿಗ್ಲಿಲ್ವಾ ಅಂದೆ. ಅಲ್ಲ, ಸಿಕ್ಕಿಲ್ಲ ಅಂತಿದ್ರಲ್ಲ. ತಟ್ಟೆಗೆ ಹಾಕೊಡ್ಲ ಮಮ್ಮ? ಹಿಂಗೆ ಕೊಡ್ಲಾ? ಇಷ್ಟೊತ್ತಿಗೆ ಪೂಜೆ ಆಗಿರೋದು. ಹೋಗಿ ಇಡ್ಲಿ ತಿನ್ನಕ್ ಹೋಗೋರೆ. ನಾವು ಇಡ್ಲಿ ತಿನ್ನಕ್ಕೆ ಹೋಗಿಲ್ಲ. ನಾನು ನಾಳೆ ಕೇಳಿದೆ. ಅಮ್ಮ ಹೇಳ್ಕೊಂಡ್ ಹೋಗಿದ್ದು ಇಡ್ಲಿ ತಿನ್ನಕ್ಕೆ ಹೋದ್ವಾ? ಕರೆಕ್ಟ್ ಹೇಳು, ಸುಳ್ಳು ಹೇಳ್ಬೇಡ. ಊಟದಲ್ಲೇ ತಗೊಂಡಿಲ್ಲ, ಎಲ್ಲ ತಗೊಂಡೆ. ಏನು ತಂದಿಲ್ಲ? ಎಲ್ಲ ತಂದಿಲ್ಲ. ಬೆಂಕಿಪಟ್ಟಣ ಆಗಿಲ್ಲ. ಚಾಕು ಇಕ್ಕಿದ್ದೀನಲ್ಲ, ಇದೆಲ್ಲ ನೋಡಿ ಹೆಂಗೆ ಹೋಗಿದೆ. ಇದೇ ಬಂದ್ಬಿಟ್ಟೈತೆ. ಇನ್ನೂ ಹಚ್ಚಿಲ್ವಾ? ಇಲ್ಲ. ಪಾಪ ಅದಕ್ಕೆ ಏನು ನೋಡ್ರಿ, ಅದು ನಾನು ಕೆರಿ ಅದು ಯಾವಾಗಲೂ ಹಂಗೇನೆ. ಅದು ಕುಳ್ಳು ಕಡ್ಡಿ ಆಗ್ಬಿಟ್ಟೈತೆ ಅದಕ್ಕೆ ನಾವೇಗೇನೋ ಬಡ್ಕೊಂತದ್ದು. ಅದಕ್ಕೆ ಏನು ಮಾಡೋದು ಗೊತ್ತಿಲ್ಲ. ಬೇವಿನ ಎಣ್ಣೆ ಇದ್ರಾಗ ಅದಾದ್ರೂ ನಾನು ಮಾಡಿಲ್ಲ. ಕೊಟ್ಟು ಅನ್ನೋದು
ಮಾವಿನ ಮಾವಿನ ಮರ ಅದು ಮಾವಿನ ಮರ ನೋಡಿ ಫ್ರೆಂಡ್ಸ್, ನಮ್ಮ ಮ್ಯಾಜಿಕ್ ನೋಡಿ. ತೆಂಗಿನ ಮರದ ಪಕ್ಕ ಮಾವಿನ ಮರ, ತೆಂಗಿನ ಮರ ಮಾವಿನ ಮರ, ಬಮ್ಮ ಇಟ್ಕೋ, ಅದ್ರ ಜೊತೆ ಹೂವಿನ ಮರ. ಕೋಲ್ ಇಟ್ಕೋ. ಲಿಯಾ ನಾನು ಫಾರಂ ಕೋಲ್ ಇಟ್ಕೋ. ನಾನು ಇಲ್ಲಾಂದ್ರೆ ಅದೊಂದು ಇದೊಂದು ಇಟ್ಕೋ. ಫಾರಂ ಅಲ್ವಾ? ಬಾಯ್ಲರ್ ಅನ್ನೋದು ಹೆಂಗ್ ಅಲ್ಲೊಂದು ಅಲ್ಲೊಂದು ಆಗುತ್ತೆ. ಒಂದು ಹಂಗೆ ಅಲ್ಲೇ ಕುಯ್ಕೊಂಡು ಅಲ್ಲಿ ಹಂಗೆ ಕುಯ್ಕೊಳ್ಳೋಣ. ಬಾಯ್ಲರ್ಗೆ ಜುಟ್ಟಿರಲ್ಲ. ಇಲ್ಲಿ ನೋಡಿ ತಗೊಳ್ರಿ. ಇನ್ನೊಂದು ಚಕ್ಕ ಎಲ್ಲವಾ? ಇಲ್ಲೊಂದು ಐತೆ ನೋಡಿ. ಮೊಸರು ಬಿಟ್ಬಿಡ್ಲ ಮೊಸರು ಬಿಡ್ಲವ. ಓ ಇರ್ತದೆ ಬಿಡು, ಅಲ್ಲಿ ಇರ್ತದೆ ಬಿಡು. ಹೋಗ್ಬಿಟ್ರೆ ಗುಡಿ ಗೊತ್ತಾಯ್ತಲ್ಲ. ನಿನ್ಗಿಂತ ಮುಂದಾಗೆ ಬಂದ್ಬಿಡ್ತೀನಿ, ಓದೋಗ್ಬಿಟ್ಲ. ಈಗ ಎತ್ಕೊಂಡ್ಬಿಡೋದು, ಇಟ್ಕೊಳಕು ಬೇಡ ಭಯನ. ಅದು ತಿನ್ನೊಂದು ಬಿಡು ಇಟ್ಕೊತಾಳೆ. ಫಸ್ಟೇ ಓದಿರ್ತಿದ್ದೆ, ನಾವೆಲ್ಲ ಪೂಜೆ ಮಾಡಿಲ್ಲ. ತೃಪ್ತಿ ಆಗೋಯ್ತು. ಹಸುಗು ಬಟ್ಲು ತಂದಿದ್ಯಾ? ಇಲ್ಲ ಅವ್ನ ಮೈಯೆಲ್ಲ ಇದು ಮಾಡ್ಕೊಂತೀನಿ, ಸ್ನಾನ ಮಾಡಿಸ್ಬೇಕು ಫಸ್ಟ್ ಅವನಿಗೆ. ಇದು ಅಂತ ಫಸ್ಟೇ ಕೊಟ್ಬಿಡ್ತಾನೆ. ಪೂಜೆ ಮಾಡಿದ್ಯಾ? ಅದು ಶಾಗ ಭಕ್ತಿಯಿಂದ ಮಾಡಿದ್ಯಾ? ಭಕ್ತಿಯಿಂದಾನೇ ಮಾಡಿದ್ದೆ. ಈ ದೇವಸ್ಥಾನ ಇದೆಲ್ಲ ಇದೆಯಲ್ಲ, ಈ ಊಟ ಮಾಡ್ಕೊಂಡು ಬರಬಾರ್ದು, ಅದೆಲ್ಲ ಸುಳ್ಳು. ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗಬೇಕು. ನೀನು ಅಲ್ಲಿ ನಿಂತ್ಕೊಂಡಾಗ ದೇವ್ರನ್ನ ಮುಖ ನೋಡಬೇಕೇ ಹೊರತು ದೇವ್ರ ಮನಸ್ಸೊಳಗಡೆ ನಿನ್ನ ಮನಸ್ಸು ಕನೆಕ್ಟ್ ಆಗಿಬಿಡ್ಬೇಕು. ಅಷ್ಟೇ ಇರೋದು ಲಿಂಕು, ಇನ್ನೇನು ಇಲ್ಲ ದೇವಸ್ಥಾನದಲ್ಲಿ ಭಕ್ತಿ ಅಂದರೆ. ಮನಸ್ಸು ಮಾತಾಡ್ಕೊಳ್ಬೇಕು. ದೇವರು ನೀವು ಕೇಳ್ಕೊಳ್ತೀವಲ್ಲ, ಹಿಂಗಿದೆ ಸಿಚುವೇಶನ್ ಅಂತ. ಅದು ಆದ್ಮೇಲೆ ಅಲ್ಲಿ ಕಾಯಿ ಹೊಟ್ಟು ಅದಕ್ಕೆ ಆಗಿರವಿಲ್ವಾ ಅಲ್ಲಿ? ಉಲ್ಟಾ ಮಾಡು. ಹಾಂ, ಚೆನ್ನಾಗೈತಾ ಊಟ ಎಲ್ಲ? ಸೂಪರ್. ಬಿರಿಯಾನಿ ಹೆಂಗೈತೆ? ಟೇಸ್ಟು ಬಿರಿಯಾನಿ ಥರನೇ ಐತೆ. ಟೇಸ್ಟ್ ಹೆಂಗದೆ ಅಂದಿದ್ದು. ಆ ತಟ್ಟೆಗೆ ಹಾಕು, ಸೈಡಲ್ಲಿ ಎತ್ಕೋಬೇಕು. ಸೈಡ್ ಎತ್ಕೋ. ಕೇಳು ಮಮ್ಮಿ, ಸಾಕ ಕೇಳು. ಹ್ಞೂ, ಹಂಗೆ ಬಗ್ಸು. ಬರಲ್ಲ ಅಂದರೆ ಏನು ಬರಲ್ಲ, ಕಡಿಮೆ ತಪ್ಪು ಹಂಗೆ ತಳ್ಳು. ಕೊಡಿಲಿ. ಹಿಂಗೆ ತಿನ್ನು ಕರ್ಗೋಗುತ್ತದೆ. ಕೊಡು ಇನ್ನೊಂದು. ಜಾಸ್ತಿ ತಂದಿದ್ಯಾ? ಏನ್ಸ್ಕೊಂಡೆ ತಗೊಂಬಂದೆ. ನೋಡ್ರಿ ಫ್ರೆಂಡ್, ನಮ್ಮ ಮಾಡಕ್ ಬರ್ತಿಲ್ಲ. ಬಾರೆ
ಗಾಯ. ಒಂದು ಒಂದು ಇಸ್ಬೋದಲ್ಲ ಒಂದಕ್ಕೆ. ಎರಡೊಂದು ಇನ್ನೊಂದು ಬೇರೆ ತರ ಹಾಕ್ಬಿಡೋದು. 2 3 ನೀನ್ ಹಾಕಪ್ಪ ರಾಜು. ಮೈಟಿ ರಾಜು. ಬಸ್ಸು ಇಬ್ಬರದು ಇಳಿತು ಬಸ್ಸು. ಏಯ್ ನಾನು 5 ಮನೆ ಆಡಲ್ಲ. ನೋಡಿ ನಾವೇ ವಿನ್ ಆಗಿದ್ದು. ದರ್ಶನ್ ಸತ್ತ. 5 ಮನೆ ಆಡಲ್ವಾ? ದರ್ಶನ್ ಲೂಸರ್. ಐ ಆಮ್ ಎ ವಿನ್ನರ್. ಗೆದ್ದರ್ಗೇನು ಬಿಟ್ಟಲಕ್ಕ ತಗೊಳ್ಳೋದು. ನೀಟಾಗಿ ಕೂತಿದೀಯಾ? ಹಾಂ, ಊರಲ್ಲಿ ಹೊಡೆದಾಕೊಂಡಲ್ಲ ಹಂಗೆ ಹೊಡೆದಾಕೊಂತೀಯ. ನೋಡಿರಲ್ಲ ಫ್ರೆಂಡ್, ನಮ್ಮ ಇವತ್ತಿನ ಒಂದು ದಿನಚರಿ ಹೇಗಿತ್ತು ಅನ್ನೋದು. ಆಲ್ರೆಡಿ ಟೈಮ್ ಆಗಿದೆ 7:30. ನೋಡ್ತಾ ಇರ್ಬೋದು, ಫುಲ್ ಕತ್ಲೆ ಆಗಿದೆ. ಇಷ್ಟವರೆಗೂ ಈ ರೀತಿ ಇತ್ತು. ಹಾಗೆ ನಾನು ಇವತ್ತು ಹೇಗೆ ವಿಡಿಯೋ ಮಾಡಿದ್ದೀನೋ ಹಾಗೆ ಶೇರ್ ಮಾಡ್ಕೊಂಡಿದ್ದೀನಿ. ಯಾವುದೇ ವಾಯ್ಸ್ ಓವರ್ ಏನೂ ಕೊಟ್ಟಿಲ್ಲ. ಮತ್ತು ವಿಡಿಯೋ ಕೂಡ ಜಾಸ್ತಿ ಮಾಡಲಿಲ್ಲ. ನಾನು ಪೂಜೆ ಮಾಡಿದ್ದು ಅಲ್ಲಿಗೆ ಎಂಡ್ ಮಾಡಿ ನಂತರ ಊಟ ಮಾಡಿದ್ದು ಅಲ್ಲಿವರೆಗೂ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕೆಂದರೆ ಅಲ್ಲಿಂದ ಪೂಜೆ ಮಾಡಿಕೊಂಡು ಮನೆಗೆ ಬಂದಮೇಲೆ ಫುಲ್ಲು ಬ್ಯುಸಿ ಅದೇ. ಯಾಕೆಂದರೆ ಅಡುಗೆ ಮಾಡೋದ್ರಲ್ಲಿ ಪೂಜೆ ಎಲ್ಲ ಮಾಡಿ ಬರೋವಷ್ಟರಲ್ಲಿ ಆಲ್ರೆಡಿ ಟೈಮ್ ಆಗಿತ್ತು. ಟೈಮ್ ಆಗಿದ್ದರಿಂದ ಬಂದ ತಕ್ಷಣಕ್ಕೆ ಅಡುಗೆ ಎಲ್ಲ ಶುರು ಮಾಡಿಕೊಂಡೆ. ಅಡುಗೆ ಮಾಡೋದ್ರಲ್ಲಿ ಬ್ಯುಸಿ ಇರೋದ್ರಿಂದ ಅಡುಗೆ ಎಲ್ಲ ಮಾಡಿದ್ದೆಲ್ಲ ಏನು ವಿಡಿಯೋ ಮಾಡಲಿಲ್ಲ. ಪೂಜೆ ಮಾಡಿ ಅಲ್ಲಿ ಎಂಡ್ ಮಾಡಿ ನಂತರ ಊಟ ಮಾಡೋದು ಅಲ್ಲಿ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ತಗೊಂಡಿದ್ದೆ ಅಷ್ಟೇ. ಅಡುಗೆ ಆಯಿತು, ಆಮೇಲೆ ನಂತರ ಊಟ ಕೂಡ ಆಯಿತು. ಊಟ ಮಾಡೋ ಅಷ್ಟರಲ್ಲಿ ಸ್ವಲ್ಪ ಲೇಟ್ ಆಗಿತ್ತು. ರಾತ್ರಿಗೆ ಯಾರೂ ಊಟ ಬೇಡ ಅಂತ ಅಂದರು. ಹಾಗೆ ಸ್ವಲ್ಪ ಮಾತಾಡ್ತಾ ಎಲ್ಲರೂ ಕೂಡ ಕೂತ್ಕೊಂಡು ಮಾತಾಡ್ತಾ ಟೈಮ್ ಸ್ಪೆಂಡ್ ಮಾಡಿದ್ವಿ. ಹಾಗೆ ಮಗಳು ಕೂಡ ಜೋಕಾಲಿ ಆಡ್ಕೊಂಡು ಕೂತಿದ್ಲು. ವಿಡಿಯೋ ಮಾಡಮ್ಮ ಅಂದ್ಲು. ಹಾಗೆ ಅವಳದೊಂದು ಸ್ವಲ್ಪ ವಿಡಿಯೋ ಮಾಡಿದೆ. ಒಂದು ಚೆನ್ನಾಗೇ ಆಯಿತು. ಒಂಥರ ಪೂಜೆ ಒಂಥರ ಖುಷಿ ಕೊಡ್ತು ಅಂತಲೇ ಹೇಳ್ತೀನಿ. ಎಷ್ಟೆಷ್ಟು? 2 ರೂಪಾಯಿ ಕಾಸಾ? ಸೆಕೆಂಡ್ ಕೂಡ ಬಾ ಖುಷಿ ಬಾರ. ನಾನು ಇಳಿಯಕ್ಕಾಗಲ್ಲ. ಅಲ್ಲೇ ಇರು. ಬಾಯ್. ಹಾಯ್ ಖುಷಿ ಗೌಡ. ಹಾಯ್, ಹೌ ಆರ್ ಯು? ಐ ಆಮ್ ಫೈನ್. ನೋಡಿ ಬೆಂಗಳೂರಿಗೆ ಹೊರಟ್ವಿ ನಾವು. ಇವಾಗ ಹೋಗ್ತಾ ಇದ್ದೀವಿ ಬೆಂಗಳೂರಿಗೆ. ಟೈಮ್ ಆಯಿತು 8:15. 8:15 ಆಗಿದೆ. ಪಿಂಟು, ಹಾಯ್ ಫ್ರೆಂಡ್, ನಮಸ್ಕಾರ ಎಲ್ರಿಗೂ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ ಇವಾಗ ಲಾಗ್ ಶುರು ಮಾಡಿದ್ದೀವಿ. ಇವತ್ತಿನ ಲಾಗ್ ಹೇಗೆ ಹೊಸ ಹೋಗುತ್ತೆ? ಕಂಟೆಂಟ್ ಸಿಕ್ತು ಅಮ್ಮಂಗೆ. ಇವತ್ತು ಜಾರಿ ಬಿದ್ದ ಖುಷಿ ಗೌಡ. ಬನ್ನಿ ಇವಾಗ ಬೆಂಗಳೂರಿಗೆ ಹೊರಟಿದ್ದೀವಿ. ಬೆಂಗಳೂರಿಗೆ ಹೋಗೋ ಲಾಗು ಇವತ್ತಿನ ಲಾಗ್ ಆಗಿರುತ್ತೆ. ಹೇಗೋಗುತ್ತೆ ಇವತ್ತಿನ ಲಾಗ್ ಅನ್ನೋದು ಶೇರ್ ಮಾಡ್ಕೊತೀನಿ. ಕಾರು ತುಂಬ ಮಳೆ ಒಯ್ದಿರೋದಕ್ಕೆ ಬರ್ತಾ ಇಲ್ಲ ಇಲ್ಲಿಗೆ. ಅದರಿಂದ ಅಲ್ಲಿವರೆಗೂ ನಡ್ಕೊಂಡು ಬರ್ಲಿ ಅಂದ್ರೆ ಹೋಗ್ತಾ ಇದ್ದೀವಿ. ನೋಡಿ ಕಾರಲ್ಲಿ ಹೋಗ್ತಾ ಇದೆ, ಎಲ್ಲರೂ ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಕಾಣಿಸ್ತಾ ಇದೆಯಾ ಕಾರು? ಗೊತ್ತಿಲ್ಲ. ಮಳೆ ಬಂದ್ರೆ ನಾನು ಖುಷಿ ಗೌಡ ಮಳೆ ಬಂದ್ರೆ ಬರ್ಬೇಡ ಅಂತೆ. ಸೂರ್ಯ ಬಂದ್ರೆ ಯಾಕಪ್ಪ ಈ ಸೂರ್ಯ ಬರುತ್ತೆ ಅಂತಾರೆ. ಬಿಸಿಲು ಪಾಪ ಹೆಂಗಿರ್ಬೇಕು ಪಾಪ. ಸೂರ್ಯ ಅಲ್ಲ ಬಿಸಿಲು. ಅದೇ ಅದು ಪಾಪ ಹೆಂಗಿರ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಬನ್ನಿ ಕೈ ನೋವು ಬತ್ತು ಅಲ್ಲಿ ಹೋಗಿ ವಿಡಿಯೋ ಶುರು. ಅದು ಜಾಸ್ತಿ ಜನ ಮಳೆ ಬರಲೇಬಾರ್ದು ಅನ್ನೋದು ಯಾಕೆ ಅನ್ಕೊಂಡಿದ್ರು ಅವತ್ತು 18th ಮೇ ಅಂತ. ಯಾಕೆ ಅಂತ ನಂಗೆ ಗೊತ್ತು. ಓಕೆ, RCB ಮ್ಯಾಚ್ ಇತ್ತು ಅವತ್ತು.
ಓಕೆ ಫ್ರೆಂಡ್ಸ್, ಇದು ಸಿ ಎಸ್ ಆಮೇಲೆ ಲಾಗ್ ಶುರು ಮಾಡ್ತೀನಿ. ಕೈ ನೋವುತ್ತಾ ಇದೆ ಫೋನ್ ಹಿಂಗೆ ಇಟ್ಕೊಂಡು. ನಮ್ಮಮ್ಮನೇ ಸ್ಟಾರ್ಟ್ ಮಾಡ್ತಾರೆ. ನಮ್ಮನೆ ಲಗೇಜ್ ಬೇರೆ ಹಿಡ್ದಿದ್ದೀನಲ್ಲ, ಸುಸ್ತು ಆಗ್ತಾಯಿದೆ. ಬನ್ನಿ ಹೋಗೋಣ. ತೋರ್ಸು. ತಗೊಂಡ್ಬಿಡ್ಬೇಕು. ಬಿಟ್ಟರೆ ಇನ್ನು ಬೇರೆ ಎಲ್ಲೂ ಸಿಗಲ್ಲ. ನಾವು ಇನ್ನೇನೆ ಯಾವುದೊಂದು ಇದಾಯ್ತು ಟೈಮ್ ತೊಗೊಂಡೋಗಿ ಏನು ತೊಗೊಳ್ತಾಯಿಲ್ಲ, ಏನು ಮಾಡ್ಕೊತಾ ಇಲ್ಲ. ಹಾಗೆ ನಾಷ್ಟ ಮಾಡೋಣ ಅಂತ ಇಲ್ಲಿ ಪಾಕಶಾಲ ಹೋಟೆಲ್ಗೆ ಬಂದ್ವಿ. ಹಸ್ಬೆಂಡು ಬಂದು ಬಿಸಿಬೇಳೆ ಭಾತ್ ತೊಗೊಂಡಿದ್ರು. ನಿಶಾ ಒಂದು ಇಡ್ಲಿ ಡಿಪ್ಪಿಂಗ್ ತೊಗೊಂಡಿದ್ಲು. ನಾನು ಮಗಳು ಸೆಟ್ ದೋಸೆ, ಮಗ ಮಸಾಲೆ ದೋಸೆ ಆರ್ಡ್ರ್ ಮಾಡಿದ್ವಿ. ನಮ್ದಿನ್ನೂ ಬಂದಿರಲಿಲ್ಲ, ಅವ್ರದ್ದು ಬಂದಿತ್ತು, ಅವ್ರು ತಿಂತಾಯಿದ್ರು. ನಾವು ಅಲ್ಲಿ ಮನೇಲೇನು ತಿನ್ನಲಿಲ್ಲ. ಅದಕ್ಕೆ ಅಂದರೆ ಬೇಗ ಬಿಟ್ಟಿದ್ರಿಂದ ಇಲ್ಲಿ ಆಂದವೇ ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ಬಂದ್ವಿ. ನಮ್ಮದು ಕೂಡ ಬಂತು. ಇವಾಗ ತಿಂಡಿ ತಿಂತಾಯಿದ್ದೀವಿ. ಒಂಥರ ಚೆನ್ನಾಗಿತ್ತು ಇವತ್ತು. ನೆನ್ನೆ ದಿನ ಅಂತಲೇ ಹೇಳ್ತೀನಿ. ಎಲ್ಲರೂ ಕೂಡ ಖುಷಿಯಾಗಿ ಪೂಜೆ ಮಾಡಿ, ಅಡುಗೆ ಮಾಡಿ, ಊಟ ಮಾಡಿ ಒಂಥರ ಖುಷಿ ಕೊಡ್ತು ಅಂತಲೇ ಹೇಳ್ತೀನಿ. ಇವಾಗ ಬಂದು ಇವತ್ತು ಫಸ್ಟ್ ಟೈಮು ನೈಸ್ ರೋಡಲ್ಲಿ ಹೋಗ್ತಾಯಿದ್ದೀವಿ. ಏಕೆಂದರೆ ಹಸ್ಬೆಂಡು ಅವ್ರ ಫ್ರೆಂಡ್ಗೆ ಅಂತ ಮಾವಿನ ಹಣ್ಣು ಎಲ್ಲ ತೊಗೊಂಬಂದಿದ್ರು ಊರಿಂದ. ಅವರು ಹಾಗೆ ನೈಸ್ ರೋಡ ಮಾಗಡಿ ರೋಡಲ್ಲಿ ಇರೋದ್ರಿಂದ ಹಾಗೆ ಅಂದವೇ ಹಾಗೆ ಕೊಟ್ಬಿಟ್ಟು ಹೋಗ್ತೀವಿ, ಆ ರೋಡ್ ಹತ್ರ ಬಾ ಅಂತ ಹೇಳಿದರು. ಅದರಿಂದ ಫಸ್ಟ್ ಟೈಮು ಈ ನೈಸ್ ರೋಡಲ್ಲಿ ಹೋಗ್ತಾ ಇರೋದು. ಈಗ ಈ ಬೆಂಗಳೂರಿಂದ ಊರಿಗೆ ಹೋಗಿದ್ದೀವಿ. ಊರಿಂದ ಬೆಂಗಳೂರಿಗೆ ಹೋಗುವಾಗ ಯಾವತ್ತೂ ಕೂಡ ನೈಸ್ ರೋಡಲ್ಲಿ ಹೋಗಿರಲಿಲ್ಲ. ಫಸ್ಟ್ ಟೈಮ್ ಅಂತಲೇ ಹೇಳ್ತೀನಿ ಹೋಗ್ತಾ ಇರೋದು. ನೋಡಿ ಇವಾಗ ಬಂದ ಮನೆಗೆ ಖುಷಿಗೌಡ ನೋಡಿ ಏನೋ ಮಾಡ್ತಾ ಇದ್ದಾರೆ. ನಾನೇನು ಮಾಡ್ತಿಲ್ಲ, ನಾನು ಚಿಪ್ಸ್ ಹಾಕ್ಬಿಟ್ಟಿದ್ದೀನಿ ಅಷ್ಟೇ. ಚಿಪ್ಸ್ ತಿಂತಾ ಇದ್ದಾರೆ ಖುಷಿಗೌಡ ಅವರು. ನಾನಿಲ್ಲಿ ರೈಸಿಗೆ ಇಟ್ಟಿದ್ದೆ, ಬ್ರೌನ್ ರೈಸ್ ಗಂಜಿ ಮಾಡೋದು ಇಡ್ತಾ ಇದ್ದೀನಿ. ಖುಷಿಗೌಡ ಅವರ ಚಿಪ್ಸ್ ತಿಂತಾ ಇದ್ದಾರೆ. ಮನೆಗೆ ಬಂದ್ವಿ. ಮನೆಗೆ ಬರೋ ಅಷ್ಟರಲ್ಲಿ 11:30 ಆಗಿತ್ತು. 11:30 ಆದಮೇಲೆ ಬೆಳಗ್ಗೆ ತಿಂಡಿ ಹೋಟೆಲಲ್ಲೇ ತಿನ್ಕೊಂಬಂದಿದ್ವಿ. ಮಧ್ಯಾಹ್ನ ಅಡುಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಸ್ವಲ್ಪ ಮನೇಲಿ ಬ್ರೌನ್ ರೈಸ್ ಇತ್ತು, ಬ್ರೌನ್ ರೈಸ್ ಗಂಜಿ ಮಾಡಿಬಿಡೋಣ ಸುಮ್ಮನೆ ಸಿಂಪಲ್ಲಾಗಿ ಅಂತ ಗಂಜಿ ಮಾಡಿ ಊಟ ಮಾಡಿದ್ವಿ. ಮತ್ತು ನೈಟ್ ಆಯಿತು. ನೈಟ್ ಡಿನ್ನರ್ ಏನು ಮಾಡೋದು ಅಂತ ಯೋಚನೆ ಬಂತು. ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಸ್ವಲ್ಪ ಚಿಕನ್ ಗ್ರೇವಿ ಇತ್ತು. ಇನ್ನೇನು ಸಂಡೇ ಕೂಡ ಆಯಿತು ಇವತ್ತಲ್ವಾ, ಸರಿ ಅದನ್ನು ಯೂಸ್ ಮಾಡೋಣ ಅಂದ್ಬಿಟ್ಟು ಹಾಗೆ ಅದ್ರ ಜೊತೆಗೆ ಚಪಾತಿ ಮಾಡಿ ಸ್ವಲ್ಪ ಮೊಟ್ಟೆ ಕೂಡ ಇತ್ತು, ಮೊಟ್ಟೆ ಫ್ರೈ ಮಾಡಿದೆ. ನೈಟ್ ಡಿನ್ನರ್ಗೆ ಒಂಥರ ಲೈಟ್ ಡಿನ್ನರೇ ಆಯಿತು ಅಂತಲೇ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದಂತೂ ಮರಿಬೇಡಿ. ಹಾಗೆ ಹೊತ್ತಾಗಿ ನೋಡ್ತಾ ಇರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಓಕೆ, ಬಾಯ್ ಬಾಯ್, ಟೇಕ್ ಕೇರ್.